ಕಾಣಿ ಸಿಂಪಲ್ ಆಗಿ ಯಾವ ಥರ ಟೊಮೆಟೊ ಸಾರು ಮಾಡೋದು ಅಲ್ಲಿಗೆ ಬ್ಯಾಳೆ ಗಿಳಿ ಹಾಕಿದೆ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೆಂಗಿದ್ರೆ ಆರಾಮ ಇದ್ರಿ ಅಲ್ದ. ನಂದು ಇವತ್ತು ಕೆಲಸ ಎಲ್ಲ ಮುಗ್ದಿತ್ತ. ಈಗ ಲಾಸ್ಟಿಗೆ ಒಂದು ಸಾರು ಮಾಡೋಕ್ಕಿತ್ತ ಟೊಮೆಟೊ ಸಾರು ಮಾಡುವಲ್ಲಿ ಎಣಿಸ್ಕೊಂಡಿದೆ. ವಿದೌಟ್ ದಾಲ್, ಯಾವುದೇ ರೀತಿಯಾದ ಬೇಳೆ ಹಾಕ್ದೇನೆ ಸಿಂಪಲ್ ಆಗಿ ಸಾರು ಮಾಡೋದು ಹೆಂಗೆ ಅಲ್ಲಿಗೆ ಕಣ್ಕಂಡು ಪಪ್ಪಾಕ. ಇದನ್ನ ಮಾಡೋದು ಮಸ್ತ್ ಸುಲಭ, ಹಾಗೆ ಬೇಗ ಮಾಡ್ಲಕ್ಕ ಬೇಳೆ ಗಿಳೆ ಎಂಥದ್ದು ಹಾಕದೆ ರುಚಿಯಾದ ಸಾರು ಹೆಂಗೆ ಮಾಡೋದು ಅಲ್ಲಿಗೆ ಈಗಳ ಕಣ್ಕಂಡು ಬಪ್ಪಾಕ. ನಾನೆಲ್ಲ ಒಂದು 5 ಟೊಮೆಟೊ ಹಣ್ಣನ್ನು ತೆಕ್ಕೊಂಡಿದ್ದೆ. ಇದನ್ನ ಈಗ ಚಂದ ಮಾಡಿ ತೊಳ್ಕೊಂಡ ನೀರು ಹಾಕಿ ಮೊದ್ಲಿಗೆ ಇದನ್ನ ಬೇಯಿಸಕ್ಕೆ ಇಟ್ಕೊಂಬ. ಬನ್ನಿ ಹಂಗಾರೆ ಇದನ್ನ ಹೆಂಗೆ ಮಾಡೋದು ಅಲ್ಲಿಗೆ ಈಗ ಕಾಂಬಕ್ಕ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಕಾಣ್ತಾ ಇದ್ರೆ ಮೊದಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಅಕ್ಕ. ಈ ಕುಂದಾಪುರದ ಹುಡುಗಿಗೆ ಸಪೋರ್ಟ್ ಮಾಡಿ ಅಂದೇಳಿ ಕೇಳ್ಕಂತ ಬನ್ನಿ ಹಂಗಾರೆ ಈ ಟೊಮೆಟೊ ಸಾರು ಹೆಂಗೆ ಮಾಡ್ಬೋದು ಅಂದೇಳಿಗೆ ಈಗ ಕಣ್ಕಂಡ್ಬಪ್ಪ. ನೀವು ಬೇಕಿದ್ರೆ ಈ ಥರ ಟೊಮೆಟೊ ಹಣ್ಣಿನ ಬುಡ ಮಾತ್ರ ಕಟ್ ಮಾಡಿ ತೆಕ್ಕೊಂಡಿತ್ತಲ್ಲ ಇದನ್ನು ಇಡಿಯಾಗಿ ಹಾಗೆ ಬೇಯಿಸೋದು. ನೀರು ಹಾಕ್ಕೊಂಡು ಚಂದ ಮಾಡಿ ಬೇಯಿಸುವ. ಎಲ್ಲದ್ರದ್ದು ಇದೇ ಥರ ತೆಕ್ಕೊಂಡು ನೀರು ಹಾಕಿ ಈಗ ಬೇಯಿಸುವಕ್ಕ. ಇಡೀ ಹಾಗೆ ಬೇಯಿಸೋದು ಇದೆ ಅಷ್ಟನ್ನು. ಈ ಥರ ಟೊಮೆಟೊ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಒಳ್ಳೆ ಮಾಡಿ ಬೇಯಿಸ್ಕೊಂಬ. ಈಗಳ ಸ್ವಲ್ಪ ಮುಚ್ಚಿ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ. ಇಲ್ಕಣಿ ಬೇಗ ಇದು ಸಾಫ್ಟ್ ಆಗ್ತ. ನಮ್ಮೂರಿಗೆ ಇಷ್ಟೊತ್ತರಿಗೆ ಒಳ್ಳೆ ಬಿಸಿಲಿತ್ತು. ಈಗ ಮಳೆ ಬಪ್ಪ ಸ್ಟಾರ್ಟ್ ಆಯ್ತು, ಜೋರು ಮಳೆ. ಈಗ ಈ ಟೊಮೆಟೊ ಹಣ್ಣನ್ನು ತಗೊಂಡು ಒಂದು ಮಿಕ್ಸಿ ಜಾರಿ ಹಾಯ್ಕೊಂಬ. ಈ ಥರ ಸಿಪ್ಪಿ ಇತ್ತಲ್ಲ, ಈ ಸಿಪ್ಪಿ ಬೇಕಾದ್ರೆ ಬಿಸಾಡ್ಲಕ್ಕ. ಇದು ಹಾಕಂತೇನಿಲ್ಲ, ಮೇಲಿನ ಸಿಪ್ಪಿ ಎಲ್ಲ ಬ್ಯಾಡ್ದು ತೆಗ್ದು ಬಿಸಾಡಿ. ಈಗ ಇತ್ತಲ್ಲ ಈ ಟೊಮೆಟೊ ಹಣ್ಣು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಹಾಗೆ ಮಿಕ್ಸಿಲೇ ಗ್ರೈಂಡ್ ಮಾಡ್ಕೊಂಬ. ಅಷ್ಟರೊಳಗೆ ಈ ನೀರಂತ ಇತ್ತಲ್ಲ ಇದಕ್ಕೆ ಎಂತೆಲ್ಲ ಬೇಕಾದನ್ನು ಹಾಯ್ಕೊಂಡು ಸಣ್ಣ ಊರಿನಲ್ಲೇ ಕುದಕ್ಕೆ ಇಟ್ಬಿಡುವ. ಅದು ಕುದಿತಾ ಇರುತ್ತೆ. ಅಷ್ಟರೊಳಗೆ ನಾವು ಟೊಮೆಟೊನ ಗ್ರೈಂಡ್ ಮಾಡಿ ಇದಕ್ಕೆ ಹಾಯ್ಕೊಂಡ್ರೆ ಆಯ್ತಾ. ಹಂಗಾಗಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಿದ್ದೆ, ಹಾಗೆ ಉಪ್ಪು ಹಾಕ್ತಿದ್ದೆ. ಈ ಥರ ಮಾಡೋದ್ರಿಂದ ಕೆಲಸ ಪಟ ಹಂಗಾಗಿ ನಮಗೆ ಗ್ರೈಂಡ್ ಮಾಡೋರೊಳಗಿದ ನಿಧಾನ ಕುದೀತಾ ಇರುತ್ತೆ. ಹಂಗಾಗಿ ಸ್ವಲ್ಪ ಉಪ್ಪು ಹಾಯ್ಕಂತೆ. ಹಾಗೆ MTR ರಸಮ್ ಪೌಡರ್ ಒಳ್ಳೆ ಹತ್ತಿ ರಸಮ್ ಪೌಡ್ರ್ ಹಾಕ್ರೆ ನಾವು ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ನಾನೆಲ್ಲ 2 ಪ್ಯಾಕೆಟ್ ಇದು ಹಾಕ್ತೆ ರಸಮ್ ಪೌಡರ, ಒಳ್ಳೆ ಹತ್ತ. ಕಡೆ ನೀರು ಬೇಕಾದ್ರೆ ಸೇರಿಸ್ಕೊಂಬ, ಎಷ್ಟು ನೀರು ಬೇಕು ಕಂಡು ಕಡೆ ಸೇರಿಸ್ಕೊಂಬ. ಇದು ಹಿಂಗೆ ಮಿಕ್ಸ್ ಮಾಡಿ ಸಣ್ಣ ಊರಿನಲ್ಲೇ ಇಟ್ಕೊಂಡಿದ್ದೆ ನಾನು. ಇದು ಕುದಿತಾ ಇರಲಿ. ಇದು ಅಷ್ಟರೊಳಗೆ ನಾವು ಟೊಮೆಟೊ ಗ್ರೈಂಡ್ ಮಾಡ್ಕೊಂಡು ಬಪ್ಪ. ಈಗ ಕಾಣಿ ನಾನಿಲ್ಲೇ ಟೊಮೆಟೊನ ರುಬ್ಕೊಂಡು ಬಂದಿದೆ. ಇದನ್ನು ರುಬ್ಬೋತಿ ಮತ್ತು ನೀರಂತ ಹಾಕೋದು ಬೇಡ, ಟೊಮೆಟೊದಲ್ಲಿ ನೀರಿರುತ್ತೆ. ಹಾಗೆ ಇದನ್ನು ನೈಸಾಗಿ ರುಬ್ಕೊಂಡು ಬಂದಿದೆ. ಈಗ ಇದನ್ನು ಇದಕ್ಕೆ ಹಾಕುವ. ಈಗ ಮಿಕ್ಸಿ ಜಾರ್ ತೊಳೆದ ನೀರನ್ನು ಹಾಕ್ತಿದ್ದೆ. ನಿಮಗೆ ನೀರು ಎಷ್ಟು ಬೇಕಂದೇಳಿಗೆ ಸೇರಿಸ್ಕಣಿ ಅಕ್ಕ. ಉಪ್ಪು ಮತ್ತು ಸಿಹಿ ಎಲ್ಲ ಕಂಡು ಒಂದ್ಸರಿ ಬೇಕಿದ್ರೆ ಈ ಟೈಮ್ನೆಲ್ಲ ನೀವು ಹಾಯ್ಕೊಂಡಕ್ಕ ಒಳ್ಳೆ ಆಗ್ತ. ದಿಢೀರ್ ಅಂದಡಿಗೆ ಈ ಸಾರು ಮಾಡ್ಲಕ್ಕ. ಕೆಲವರಿಗೆಲ್ಲ ಬೇಳೆ ಸಾರು ಇಷ್ಟ ಇರೋದಿಲ್ಲ, ಬೇಳೆ ಹಾಕಿ ಮಾಡೋ ಸಾರು. ಹಾಗಾಗಿ ಬೇಳೆ ಹಾಕದೆ ಈ ಥರ ನೀವು ಒಂದ್ಸರಿ ಸಾರು ಮಾಡಿ ಕಾಣ್ಯಕ್ಕ. ಇದು ವೈಟ್ ರೈಸಿಗೆ ಒಳ್ಳೆ ಆಗ್ತ. ಇದೀಗ ಸ್ವಲ್ಪ ಹೊತ್ತು ಕುದಿಲಿ, ಹಾಗೆ ಕುದು ಬಿಡುವ. ಕುದ್ದಾದ ನಂತರ ನಾವು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕೋಕ್ಕೆ ಮತ್ತು ಒಗ್ಗರಣೆ ಕೂಡ ಹಾಕೋಕ್ಕಿತ್ತ. ಅದು ಕುದುರೊಳಗೆ ನಾವಿಲ್ಲೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಬ. ನಾನು ಕೊತ್ತಂಬರಿ ಸೊಪ್ಪನ್ನು ಈ ಥರ ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕಿಡ್ತೆ. ಈ ಥರ ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕಿಟ್ರೆ ಎಷ್ಟು ದಿನ ಇಟ್ಟರು ಇದು ಫ್ರೆಶ್ ಆಗಿ ಹಾಗೆ ಸುಮಾರು ದಿನ ಹಾಗೆ ಫ್ರಿಜ್ಜಲ್ಲಿ ಇಟ್ಟರೆ. ಇಲ್ಲಾಂದರೆ ಜರಿ ಕೊಟ್ಟಿಗೆಲ್ಲ ಹಾಕಿಟ್ರೆ ಅದು ಬಾಡಿ ಹೊತ್ತು. ಹಾಗಾಗಿ ಈ ಸೊಪ್ಪು ಅಂತಲ್ಲ, ಬೇವಿನ ಸೊಪ್ಪು ಅಥವಾ ಪುದೀನ ಸೊಪ್ಪು ಯಾವುದೇ ಒಂದು ಸೊಪ್ಪಿದ್ರು ಈ ಥರ ನೀವು ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕಿಟ್ರೆ ಸುಮಾರು ದಿನ ಇದನ್ನು ಫ್ರೆಶ್ ಆಗಿ ಯೂಸ್ ಮಾಡ್ಲಕ್ಕಣಿ, ಫ್ರೆಶ್ ಆಗಿರುತ್ತೆ. ಸ್ವಲ್ಪ ಇದನ್ನು ಈಗ ಕಟ್ ಮಾಡ್ಕೊಂಬ ಸಾರು ಕುದೂರೊಳಗೆ. ಈಗ ಕಣಿ ಸಾರು ಒಳ್ಳೆ ಕುದೀತಾ ಇತ್ತ. ಕೊತ್ತಂಬರಿ ಸೊಪ್ಪು ಕೊಚ್ಚೂರು ಒಳಗಿದ ಕುದ್ದಾಯ್ತ. ಸ್ವಲ್ಪ
ಜಾಸ್ತಿ ಉರಿಯಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೊಂಡೆ. ನಾನು ಮತ್ತೆ ಯಾವ ಪಾತ್ರದಲ್ಲೇ ಸಾರು ಮಾಡ್ಕೊ ಅದರಲ್ಲೇ ಟೊಮೆಟೊ ಎಲ್ಲ ಬೇಯಿಸ್ಕಿಟ್ಕೊಂಡೆ. ಮತ್ತು ಸುಮ್ಮನೆ ಪಾತ್ರ ಚೇಂಜ್ ಮಾಡೋ ಕೆಲಸ ಬೇಡ ಅಂದಳಿಗೆ. ಮತ್ತು ನನಗೆ ಕೆಲಸ ಪಟ ಆಯ್ತು. ಹಾಗಾಗಿ ಈ ಥರ ಮಾಡೋದ್ರಿಂದ ಬೇಗ ಬೇಗ ಕೆಲಸ ಮುಗೀತು. ಈಗ ಕೊತ್ತಂಬರಿ ಸೊಪ್ಪು ಹಾಕುವಕ್ಕ. ಈ ಸಾರು ಜೊತೆಗೆ ಸೈಡಿಗೆ ಸ್ವಲ್ಪ ಉಪ್ಪಿನಕಾಯಿ ಇದ್ದರೂ ಸಾಕು, ಅಥವಾ ಎಂಥರೂ ವೆಜ್ ಪಲ್ಯ ಅಥವಾ ಮೀನು ಫ್ರೈ ಎಲ್ಲ ಇದ್ದರೆ ಇನ್ನೂ ಒಳ್ಳೆ ಆಗ್ತ, ಅಥವಾ ಚಿಕನ್ ಸುಕ್ಕ ಎಲ್ಲ ಇದ್ದರೆ ಮಸ್ತ್ ಒಳ್ಳೆ ಆಗ್ತ. ಇದು ಹಿಂಗೆ ಕುದಿತಾ ಇರಲಿ. ನಾವೀಗ ಒಗ್ಗರಣೆ ರೆಡಿ ಮಾಡ್ಕೊಂಬ. ಈಗ ಮಳೆ ಸ್ವಲ್ಪ ನಿಂತಿತ್ತು. ನಾನು ಆಗಳಿಂದ ಗಟ್ಟಿ ಮಾತಾಡ್ತಿದ್ದೆ ಅಂತಕ್ಕಂದ್ರೆ ಕೇಂತಿಲ್ಲ ಅಂದ್ರೆ ಹಾಗಾಗಿ ಈಗ ಮತ್ತೆ ಫುಲ್ ಬಿಸಿಲು ಬಂತ. ಮಳೆ ಫುಲ್ ಕೈದಾಯ್ತ. ಸ್ಲ್ಯಾಪಿನ ನೀರು ಮಾತ್ರ ಬೀಳ್ತಾ ಇತ್ತು, ಸೌಂಡ್ ಕೇಳ್ತಾ ಇತ್ತು. ಬನ್ನಿ ಹಂಗ್ರೆ ಈಗ ಒಗ್ಗರಣೆ ರೆಡಿ ಮಾಡ್ಕೊಂಬಕ. ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕೊಂಡ್ರೆ ಒಳ್ಳೆ ಆಗ್ತ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಂಬ. ಕಡಿ ಒಂದು ಒಣ ಮೆಣಸು, ಮತ್ತು ಜಜ್ಕೊಂಡಂತ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ ಹಾಕೊಂಬ ಈಗಡ. ನೆಕ್ಸ್ಟ್ ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹಿಂಗೆ ಪೌಡರ್ ಹಾಕೊಂಬ. ಕಾಣಿ ಸಿಂಪಲ್ಲಾಗಿ ಯಾವ ಥರ ಟೊಮೆಟೊ ಸಾರು ಮಾಡೋದು ಅಲ್ಲಿಗೆ ಬ್ಯಾಳಿ ಗಿಳಿ ಹಾಕಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಕಾಣ್ಯಕ. ಹೆಚ್ಚಿನವರಿಗೆ ಇಷ್ಟ ಆಗ್ತಿ ಟೊಮೆಟೊ ಸಾರು, ಮಕ್ಳಿಗಂತೂ ಮಸ್ತ್ ಇಷ್ಟ ಆಗ್ತ. ಉಪ್ಪು ಸಿಹಿ ಎಲ್ಲ ಕಂಡು ಈ ಟೈಮ್ನಲ್ಲ ನೀವು. ನಾನು ಹಾಕಿದ್ದ ಎಲ್ಲ ಕರೆಕ್ಟ್ ಇತ್ತು, ಉಪ್ಪು ಸಿಹಿ ಎಲ್ಲ ಸಾಕು. ಆಯ್ತು ಹಂಗಾರೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇಕ. ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಮಸ್ತ್ ಸಿಗ್ತೆ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.